ಸುನಿಲ್ ಬೋಸ್ ಅವರು 15 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಮೊನ್ನೆ ಎಸ್.ಸಿ. ಮಾಧವ್ ಸಾಹೇಬ್ರ ಜೊತೆಲಿ ಬೆನ್ನೆಲುಬಾಗಿ ನರಸೀಪುರ ಮತ್ತು ನಂಜನಗೂಡು ಮೈಸೂರು ಚಾಮರಾಜನಗರದ ಲೋಕಸಭೆ ವ್ಯಾಪ್ತಿಯಲ್ಲಿ 15 ವರ್ಷದಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಘಟನೆ ಮಾಡಿದ್ದಾರೆ ಮತ್ತು ಯಂಗ್ಸ್ಟಾರ್ ಇದ್ದಾರೆ. ಅವರು ವಿದ್ಯಾವಂತರು ಕೂಡ ಇದ್ದಾರೆ. ರಾಜಕೀಯದ ಬಗ್ಗೆ ಅಪಾರ ಅನುಭವ ಇದೆ. ಆದ್ದರಿಂದ ಕೆಲಸಗಳ ಮತ್ತು ಜನಸಾಮಾನ್ಯರ ಕಷ್ಟ ಸುಖ ಕೂಡ ಗೊತ್ತಿದೆ ಅವ್ರಿಗೆ. ಹತ್ತಿರದಿಂದ ನೋಡಿದ್ದಾರೆ. ಎಲ್ಲನೂ ಅವರು ಸಾಹೇಬ್ರ ಪರವಾಗಿ ಕೆಲಸ ಮಾಡ್ಕೊಬರೋದ್ರಿಂದ ಅವ್ರು ಗೆಲ್ಲಿಸಿದ್ರೆ ಸಾಮಾನ್ಯ ಜನಗಳಿಗೆಲ್ಲ ಅನುಕೂಲ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಸರ್. ಈಗ ಇಂದಿನ 10 ವರ್ಷದ BJPಯವರ ಸುಳ್ಳು ಭರವಸೆಗಳು ಮತ್ತು GST ಬೇಕಾದಷ್ಟು GSTನ ಜನರ ಮೇಲೆ ಏರೋದ್ರಿಂದ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗಿದೆ. ಮತ್ತು BJPಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. 5 ಗ್ಯಾರಂಟಿ ಕೊಟ್ಟು ಸಾಮಾನ್ಯ ಜನರಿಗೆಲ್ಲ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟಿದೆ. ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬಂದ ಮೇಲೆ ಅನೇಕ ಜನರಿಗೆ ಒಂದು ಅಕ್ಕಿದಿರ್ಬೋದು, ಬಸ್ಸಿಂದಿರ್ಬೋದು, ವಿದ್ಯುತ್ ಶಕ್ತಿದಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ BJP ಅವ್ರು ಏನೋ ಬರೀ ಸುಳ್ಳು ಹೇಳ್ಕೊಂಡೆ ಬಂದು 10 ವರ್ಷದಿಂದ ಏನೂ ಮಾಡಿಲ್ಲ. ಸುಮ್ಮನೆ ಹೇಳ್ತಾರೆ, ಫೋಕಸ್ ಮಾಡ್ತಾರೆ, ಟಿವಿಗಳಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದು ಬಿಟ್ಟರೆ ಸಾಮಾನ್ಯ ಜನರಿಗೆ ಏನೂ ಬಂದಿಲ್ಲ. ಎಲ್ಲ ಉದ್ಯಮಿಗಳಿಗೆ ಮತ್ತೆ ಅನುಕೂಲ ಆಗಿದೆ ಅಷ್ಟೇ.